ಲ್ಯಾಂಡಿಂಗ್ ವೇಳೆ ಹೆಲಿಕಾಪ್ಟರ್ನ ಒಂದು ಭಾಗ ಕುಸಿದಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕ್ಷಣಾರ್ಧದಲ್ಲೇ ಬಚಾವಾಗಿದ್ದಾರೆ. ಕೇರಳದ ಪ್ರಮದಂನಲ್ಲಿ ನಡೆದಿರುವಂತಹ ದುರಂತ ತಪ್ಪಿದೆ. ಲ್ಯಾಂಡಿಂಗ್ ಆದ ಬಳಿಕ ಇದ್ದಕ್ಕಿದ್ದಾಗೆ ಹೆಲಿಕಾಪ್ಟರ್ನ ಒಂದು ಭಾಗ ಕುಸಿತ ಆಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿದ್ರು. ಇಳಿದ ತಕ್ಷಣ ಈ ಒಂದು ಘಟನೆ ನಡೆದಿರುವಂಥದ್ದು. ಕೇರಳದ ಪ್ರಮದಂ ಕ್ರೀಡಾಂಗಣದ ಬಳಿ ಈ ರೀತಿಯ ದುರಂತ ಸಂಭವಿಸಿದೆ. ಹೆಲಿಕಾಪ್ಟರ್ನ ಈ ಒಂದು ಟಾಮ್ ಕೇರ್ನ ಒಂದು ಭಾಗ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಈ ರೀತಿಯ ಭಯದ ವಾತಾವರಣದಲ್ಲಿ ಸೃಷ್ಟಿಯಾಯಿತು. ಅದೃಷ್ಟ ಗಟ್ಟಿ ಇತ್ತು, ಏನೂ ಆಗಿಲ್ಲ, ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಲ್ಯಾಂಡಿಂಗ್ ಆಗುವಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ನ ಒಂದು ಭಾಗ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಅದೇ ಹೆಲಿಪ್ಯಾಡಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇರ್ತಾರೆ. ಈಗ ಕ್ಷಣಾರ್ಧದಲ್ಲೇ ಬಚಾವಾಗಿದ್ದಾರೆ. ಕೇರಳದ ಪ್ರಮದಂನಲ್ಲಿ ಭಾರಿ ದುರಂತ ತಪ್ಪಿದೆ. ಕೇರಳದ ಪ್ರಮದಂ ಕ್ರೀಡಾಂಗಣದ ಹೆಲಿಪ್ಯಾಡ್ನಲ್ಲಿ ಗಂಭೀರ ಘಟನೆ ಸಂಭವಿಸಿರುವಂಥದ್ದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಹೊತ್ತಿರುವಂಥ ಹೆಲಿಕಾಪ್ಟರ್ ಸುರಕ್ಷಿತವಾಗಿ ಇಳಿಯುವಂಥ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳ ನಂತರ ಅಲ್ಲಿ ಇದ್ದಕ್ಕಿದ್ದಾಗೆ ಒಂದು ಭಾಗ ಏನಾಗುತ್ತೆ, ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆ ಸಂಭವಿಸಿರುತ್ತೆ. ನೋಡಿ, ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ದುರಂತ ಆಗ್ತಾ ಇತ್ತು ಅಂತ. ಅದೃಷ್ಟವಶಾತ್ ಹೆಲಿಕಾಪ್ಟರ್ ಇಳಿಯುವ ವೇಳೆ ಯಾವುದೇ ಅಹಿತಕರ ಘಟನೆಯಲ್ಲಿ ಸಂಭವಿಸಿಲ್ಲ. ಹೆಲಿಕಾಪ್ಟರ್ ಲ್ಯಾಂಡ್ ಆದ ಬಳಿಕ ಈ ಒಂದು ಟಾರ್ಮ್ಯಾಕ್ ಭಾಗ ಇದೆಯಲ್ಲ, ಅದು ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಈಗ ಹುಟ್ಟು ಹಾಕಿರುವಂಥದ್ದು. ಈ ರೀತಿ ಘಟನೆ ಆದ ನಂತರ ಸ್ಥಳದಲ್ಲಿ ಈಗ ಭದ್ರತಾ ಸಿಬ್ಬಂದಿ ಮತ್ತು ತಾಂತ್ರಿಕ ತಂಡಗಳು ತ್ವರಿತ ಪರಿಶೀಲನೆಯನ್ನು ನಡೆಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಇಲ್ಲಿ ತಕ್ಷಣ ಈ ರೀತಿ ಘಟನೆ ಆದಾಗ ನೋಡ್ತಾ ಇದ್ರಿ ಹೆಲಿಪ್ಯಾಡ್ನ ಒಂದು ಭಾಗ ಹೆಂಗೆ ಕುಸಿತ ಆಗಿದೆ ಅಂಥೇಳಿ. ಅದು ಇಳಿಯುವಂಥ ಸಂದರ್ಭದಲ್ಲಿ ಅಂದರೆ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಆಗಿರುವಂಥ ಎಡವಟ್ಟು ಇದು. ತಾಂತ್ರಿಕ ದೋಷನ ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ದ್ರೌಪದಿ ಮುರ್ಮು ಅವರಿದ್ದರು ಅಲ್ಲಿ. ನೋಡಿ ಹೆಂಗೆ ಒಂದು ಕಡೆ ವಾಲಿರೋ ಥರ ಇದೆ. ಅದು ಅದೇ ಹೆಲಿಪ್ಯಾಡಲ್ಲಿ ದ್ರೌಪದಿ ಮುರ್ಮು ಅವರು ಇರ್ತಾರೆ. ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ, ಕೇರಳದಲ್ಲಿ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಈ ರೀತಿಯ ದುರಂತ ಸಂಭವಿಸಿದೆ. ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಈಗ ಪರಿಶೀಲನೆ ಮಾಡಬೇಕಾಗತ್ತೆ. ಆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಈಗ ಸದ್ಯಕ್ಕೆ ಹೆಲಿಕಾಪ್ಟರ್ನ ಒಂದು ಭಾಗ ಕುಸಿತ ಆದ ಬಳಿಕ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಬಂದಿದ್ದಾರೆ. ಪೊಲೀಸರು ಕೂಡ ಬಂದಿದ್ದರು. ಹೆಲಿಕಾಪ್ಟರನ್ನು ಸುರಕ್ಷಿತ ಸ್ಥಳಕ್ಕೆ ತಳ್ಳಿದ್ದಾರಂತೆ. ಸದ್ಯ ಈ ಘಟನೆಯಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನೆಯ ಕುರಿತು ವರದಿಯನ್ನು ಸಿದ್ಧಪಡಿಸಲು ಈಗ ತನಿಖೆ ಕೂಡ ಆರಂಭಗೊಂಡಿದೆ. ಹೆಲಿಪ್ಯಾಡ್ ನಿರ್ಮಾಣದ ಗುಣಮಟ್ಟ ಹಾಗೂ ಸುರಕ್ಷತಾ ಮಾನದಂಡಗಳ ಪಾಲನೆ ಬಗ್ಗೆ ಸ್ಪಷ್ಟತೆಗಾಗಿ ಅಧಿಕಾರಿಗಳು ಈಗಾಗಲೇ ಕ್ರಮವನ್ನು ಜರುಗಿಸಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಲ್ಯಾಂಡಿಂಗ್ ಆದ ಬಳಿಕ ಇದ್ದಕ್ಕಿದ್ದಾಗೆ ಹೆಲಿಕಾಪ್ಟರ್ನ ಭಾಗ ಒಂದು ಕಡೆ ವಾಲಿರೋ ಥರ ಇದೆ. ಅದು ಸೊ ಯಾಕೆ, ಏನು ತಾಂತ್ರಿಕ ದೋಷನ, ಯಾರ ನಿರ್ಲಕ್ಷ್ಯ, ಅದೆಲ್ಲದರ ಬಗ್ಗೆ ಈಗ ತನಿಖೆ ಆಗಬೇಕಾಗತ್ತೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಅದೇ ಹೆಲಿಕಾಪ್ಟರ್ ಅದು ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ಎಡವಟ್ಟು ಆಗಿದೆ. ನೋಡಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಳಿದ ಬಳಿಕ ಈ ರೀತಿಯ ಒಂದು ದುರಂತ ಸಂಭವಿಸಿರುವಂಥದ್ದು. ನೋಡಿ, ಒಂದು ಕಡೆ ಕಂಪ್ಲೀಟಾಗಿ ವಾಲಿರೋ ಥರ ಇದೆ. ಸೊ ಹಂಗಾಗಿ ಸುರಕ್ಷಿತ ಕ್ರಮದ ಬಗ್ಗೆ ತನಿಖೆ ಆಗಬೇಕಾಗತ್ತೆ, ಯಾಕೆ ಹೆಂಗಾಯಿತು ಅಂಥೇಳಿ. ನೀವು ನೋಡ್ತಾ ಇದ್ರಿ ಲ್ಯಾಂಡ್ ಕೊನೆಯ ಕ್ಷಣದಲ್ಲಿ ಆಗಿರುವಂಥ ಎಡವಟ್ಟು, ಅದು ನಡೆದಿರುವಂಥ ಅವಘಡ. ಬಚಾವಾಗಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಹಾನಿ ಆಗಿಲ್ಲ. ಅಲ್ಲಿ ಕೆಳಗೆ ಇಳುವಂಥ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಆಗಿರುವಂಥದ್ದು. ಈಗ ತನಿಖೆಗೆ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗತ್ತೆ. ಕೇರಳದ ಪ್ರಮದಂ ಕ್ರೀಡಾಂಗಣದ ಬಳಿ ಈ ರೀತಿಯ ದುರಂತ ತಪ್ಪಿದೆ. helikopter
രാഷ്ട്രപതി വാഹനം വീട്ടിലേക്ക് കടക്കുകയാണ്. രാഷ്ട്രപതി വാഹനം രാഷ്ട്രപതി വാഹനം വീട്ടിലേക്ക് കടക്കുകയാണ്. ನೋಡಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇರುವಂಥ ಹೆಲಿಕಾಪ್ಟರ್ ಅದು ಕ್ಷಣಾರ್ಧದಲ್ಲೇ ಬಚಾವಾಗಿದ್ದಾರೆ. ಕೇರಳದ ಪ್ರಮದಂನಲ್ಲಿ ಭಾರಿ ದುರಂತ ತಪ್ಪಿದೆ. ಬರುವಂಥ ಸಂದರ್ಭದಲ್ಲಿ ಅಂದರೆ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಆಗಿರುವಂಥ ಎಡವಟ್ಟು ಅದು ಸಹಜವಾಗಿ ತನಿಖೆ ಆಗಬೇಕಾಗುತ್ತೆ. ಎಲ್ಲ ರೀತಿಯ ಸುರಕ್ಷತೆ ಇರುತ್ತೆ. ಒಂದು ವೇಳೆ ಅದು ಹೆಲಿಕಾಪ್ಟರ್ ಎಲ್ಲೂ ಹೋದರೂ ಕೂಡ, ಎಲ್ಲಿ ಪ್ರಯಾಣ ಮಾಡಿದ್ರೂ ಕೂಡ ಅದಕ್ಕೆ ಸುರಕ್ಷತೆಯನ್ನು ಚೆಕ್ ಮಾಡಿನೇ ಅದನ್ನು ಬಿಡಲಾಗತ್ತೆ. ಬಟ್ ಇದು ಯಾಕಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಲ್ಯಾಂಡಿಂಗ್ ಆಗುವಂಥ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ಆಗಿರುವಂಥ ಎಡವಟ್ಟು ಇದು. ಸೊ ಲ್ಯಾಂಡಿಂಗ್ ವೇಳೆ ಈ ರೀತಿಯಾಗಿ ಹೆಲಿಕಾಪ್ಟರ್ನ ಒಂದು ಭಾಗ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನ ಇದೆ. ಜೊತೆಗೆ ಸಹಜವಾಗಿ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇರುವಂಥದ್ದು. ಸ್ಲೋವಾಗಿನೇ ಅದು ಲ್ಯಾಂಡ್ ಆಗ್ತಾ ಇದೆ, ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಅದು ಲ್ಯಾಂಡ್ ಆಗಲಿಲ್ಲ ಅಲ್ಲಿ. ಆಮೇಲೆ ಗಾಳಿಯಲ್ಲಿ ಇರಬೇಕಾದ್ರೆ ಒಂದು ವೇಳೆ ಹಿಂಗಾಯಿತು ಅಂದರೆ ಅದು ಬೇರೆ ಥರನೇ ಆಗ್ತಾಯಿತ್ತು. ಸೊ ಹಂಗಾಗಿ ತಾಂತ್ರಿಕ ತಂಡಗಳು ತ್ವರಿತ ಪರಿಶೀಲನೆ ನಡೆಸಿ ಆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಕೊನೆಯ ಕ್ಷಣದಲ್ಲಿ ಹಿಂಗಾಗಿರೋದ್ರಿಂದಾಗಿ ನೋಡಿ, ಅಲ್ಲಿ ನೋಡ್ತಾ ಇದ್ರಿ, ಅದನ್ನು ಸರಿ ಮಾಡ್ತಾ ಇದ್ದಾರೆ. ಒಂದು ಕಡೆ ವಾಲಿರೋ ಥರ ಇದೆ ಅದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಳಿದಿರುವ ಹೆಲಿಕಾಪ್ಟರ್ ಅದು. ಅದೇ ಹೆಲಿಕಾಪ್ಟರ್ ದ್ರೌಪದಿ ಮುರ್ಮು ಅವರು ಇಳಿತಾರೆ. ಇಳಿದು ಹೋಗುವಂಥ ಸಂದರ್ಭದಲ್ಲಿ ಆಗಿರುವಂಥದ್ದು ಇದು. രാഷ്ട്രപതി വാഹനം വീട്ടിലേക്ക് കടക്കുകയാണ്.